ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ದಿವ್ಯ ಲೈಫ್ ಸ್ಟೈಲ್ ಕನ್ನಡ. ಫ್ರೆಂಡ್ಸ್, ಹಾಗೆ ಇವತ್ತು ನಾನು ಗುರುವಾರದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಗುರುವಾರದ ವ್ಲಾಗಲ್ಲಿ ನಾನು ಈವ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ. ಹಾಗೆ ಅದಕ್ಕಿಂತ ಮುಂಚೆ ಪೂಜೆ ಮಾಡ್ಕೋಬೇಕು. ಪೂಜೆ ಮಾಡಿಕೊಂಡು ಹಾಗೆ ಅಡುಗೆ ಕೆಲಸ ಕೂಡ ಇದೆ. ಬನ್ನಿ ಫಸ್ಟ್ ಪೂಜೆ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಹಾಗೆ ನಾನು ಬೆಳಗ್ಗೆ ಒಂದು ಪೂಜೆ, ಸಂಜೆ ಕೂಡ ಪೂಜೆ ಮಾಡ್ತೀನಿ. ಹಾಗೆ ಈಗ ನಾನು ಪೂಜೆನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋದು ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ. ಹಾಗೆ ಸಂಜೆ ಕೂಡ ನಾನು ಬಾಗಿಲಿಗೆ ನೀರು ಚಿಮ್ಮಿಸ್ಕೊಂಡಿದ್ದೆ. ಚಿಮ್ಮಿಸ್ಕೊಂಡ್ಮೇಲೆ ಈಗ ನಾನು ಕಡ್ಡಿ ಹಚ್ಚಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಬಾಗಿಲಿಗೆ ಒಂದು ಕಡ್ಡಿ, ಹಾಗೆ ತುಳಸಿಗೆ ಒಂದು ಕಡ್ಡಿ ಕೂಡ ನಾನು ಇಡ್ತೀನಿ. ಪ್ರತಿದಿನ ನನ್ನ ಪೂಜೆಯಲ್ಲಿ ಇದು ರೊಟೀನ್ ಆಗಿರುತ್ತೆ. ಹಾಗೆ ಮನೆಯಲ್ಲಿ ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ತುಂಬಾನೇ ಪಾಸಿಟಿವ್ ವೈಬ್ಸ್ ಕೂಡ ಸಿಗುತ್ತೆ. ನಾನು ಪ್ರತಿದಿನ ಪೂಜೆನ ಮಿಸ್ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ತುಳಸಿ ಪೂಜೆ ಆಗಿರ್ಬೋದು, ಮನೇಲಿ ಪ್ರತಿನಿತ್ಯ ಪೂಜೆ ಮಾಡಿದ್ರೆ ನಮಗೆ ಒಂಥರ ಪಾಸಿಟಿವ್ ಫೀಲ್ ಆಗುತ್ತೆ. ಎಲ್ಲೂ ನೆಗೆಟಿವ್ ಫೀಲ್ ಅನ್ಸಲ್ಲ. ಹಾಗೆ ನಾನು ಪ್ರತಿನಿತ್ಯ ಸಂಜೆ ಪೂಜೆನ ಮಾಡ್ಕೊಳ್ತೀನಿ. ಹಾಗೆ ಬಟ್ಟೆ ಕೂಡ ಒಣಗಾಕಿದ್ದೆ. ನಾನು ಮಳೆ ಬರೋ ಥರ ಆಗಿತ್ತು ಅಂತ ಬಟ್ಟೆ ಕೂಡ ತಗೊಂಡು ಹೋಗ್ಬೇಕು. ಇನ್ನು ಬಟ್ಟೆ ಕೂಡ ಮಡ್ಚಿಡ್ಬೇಕು. ಅದ್ರ ಕೆಲಸ ಕೂಡ ಇದೆ ನನಗೆ. ಅದು ಫಸ್ಟು ಅಡುಗೆ ಮಾಡಿಬಿಟ್ಟು ಆಮೇಲೆ ಮಾಡೋಣ ಅಂತ ಸುಮ್ಮನಾದೆ. ಹಾಗೆ ಬನ್ನಿ ಬಟ್ಟೆ ತೆಗೆದ್ಬಿಟ್ಟು ನಾನೀಗ ಹಸ್ಬೆಂಡ್ ಬಂದಿದ್ದಾರೆ, ಹಸ್ಬೆಂಡ್ಗೆ ಕಾಫಿ ಮಾಡಿಕೊಡ್ಬೇಕು. ಈಗ ಹಸ್ಬೆಂಡ್ ಆಫೀಸಿಂದ ಬಂದರು, ಅವ್ರಿಗೆ ಕಾಫಿ ಮಾಡಿಕೊಟ್ಟು ನಾನು ಪಾಪು ಮಲ್ಕೊಳ್ತಾಳೆ ಬೇಗ ಬೇಗ ಅಂತಂದ್ಬಿಟ್ಟು ಅಡುಗೆ ಮಾಡಬೇಕು. ಪಾಪುಗೂ ಅಡುಗೆ ನಾವು ಸಪ್ರೇಟ್ ಅಡುಗೆ, ನಮಗೂ ಸಪ್ರೇಟ್ ಅಡುಗೆ ಮಾಡಬೇಕು. ಹಾಗೆ ಹಸ್ಬೆಂಡ್ ಕಾಫಿ ಕೊಟ್ಟು ಈಗ ನಾನು ಕಿಚನ್ ಕಡೆ ಬಂದೆ. ಕಿಚನಲ್ಲಿ ಈಗ ನಾನು ಅಡುಗೆನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪ್ರತಿನಿತ್ಯ ಏನು ಅಡುಗೆ ಮಾಡೋದು ಅನ್ನೋದೇ ಗೊತ್ತಾಗಲ್ಲ. ಹಾಗೆ ನನಗೂ ಹಾಗೆ ಅನಿಸ್ತಾ ಇತ್ತು, ಏನಪ್ಪ ಮಾಡಲಿ ಅಡುಗೆ ಅಂತ. ಆಮೇಲಿಂದ ಮನೆಯಲ್ಲಿ ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಕೂಡ ಇತ್ತು. ಅದಕ್ಕೆ ನಾನು ಅಂದ್ಕೊಂಡೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ತುಂಬ ಇದೆ ಅಲ್ಲ, ಪಪ್ಸಾರು ಮಾಡೋಣ ಅಂತ. ಇದು ಆಂಧ್ರ ಸ್ಟೈಲಲ್ಲಿ ನಾನು ಮಾಡ್ತಾ ಇರೋಂಥದ್ದು. ತುಂಬಾ ಚೆನ್ನಾಗಿರುತ್ತೆ. ನಾನು ಈ ರೆಸಿಪಿನ ತುಂಬ ಡೀಟೇಲಾಗಿ ಏನು ಶೇರ್ ಮಾಡ್ತಾ ಇಲ್ಲ. ಪ್ಲಸ್ ಹಾಗೆ ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪನ್ನೆಲ್ಲ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಳ್ತಾ ಇದ್ದೀನಿ. ಈಗ ಪಾಲಕ್ ನಾನು ಜಾಸ್ತಿ ಕ್ವಾಂಟಿಟಿ ಪಾಲಕ್ ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನ ಸ್ವಲ್ಪ ತೊಗೊಂಡಿದ್ದೀನಿ. ಇಬ್ಬರಿಗೆ ಅದೇ ಜಾಸ್ತಿ ಮಿಕ್ಕತ್ತೆ ಅಂದ್ಬಿಟ್ಟು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈಗ ನಾನು ಒಂದು ಈರುಳ್ಳಿ ತೊಗೊಳ್ತಾ ಇದ್ದೀನಿ. ಈಗ ನಾನು ಒಂದು ಈರುಳ್ಳಿ ಸ್ವಲ್ಪ ಚಿಕ್ಕ ಸೈಜ್ ಅಷ್ಟು ಈರುಳ್ಳಿ ತೊಗೊಂಡು ಸಣ್ಣದಾಗಿ ಹೆಚ್ಚಿಟ್ಕೊಳ್ತೀನಿ. ಅದಕ್ಕೆ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಕಸದ ಗಾಡಿ ಬರಲ್ಲ. ಹಾಗೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಎಲ್ಲ ಸಿಪ್ಪೆ ಕವರ್ ಏನು ಬಿಡಿಸ್ಕೊಂಡ್ರು ಕೂಡ ಒಂದು ಕವರಲ್ಲಿ ಡಂಪ್ ಮಾಡಿ ಅದನ್ನ ತೊಗೊಂಡೋಗಿ ಕಸದ ಗಾಡಿ ಬರುತ್ತೆ. ಬಟ್ 2 ಡೇಸ್ಗೆ 3 ಡೇಸ್ಗೆ ಆ ಥರ ಬರುತ್ತೆ. ನಾವು ಏನು ಮಾಡ್ತೀವಿ, ಒಂದು ಡಸ್ಟ್ಬಿನ್ ಕವರ್ಗೆ ದೊಡ್ಡ ಡಸ್ಟ್ಬಿನ್ ಕವರ್ನ ಇಟ್ಕೊಂಡು ಅದಕ್ಕೆ ಎಲ್ಲದನ್ನೂ ಡಂಪ್ ಮಾಡ್ತೀವಿ. ಈಗ ನಾನು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಳ್ತಾ ಇದ್ದೀನಿ. ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಬೇಗ ಬೇಗ ಚಾಪ್ ಮಾಡ್ತಾ ಇರೋದು. ಹಾಗೆ ಈಗ ನಾನು ಒಂದು ಕಡೆ ಎತ್ತಿಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬಂದು ನಾನು ಒಂದು 3 ಟೊಮೆಟೊ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಟೊಮೆಟೊ ಹುಳಿ ಆಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಒಂದು ಟೊಮೆಟೊ ಹಾಕ್ಬಿಟ್ಟು ಮಾಡೋಣ ಅಂತ ಮಾಡ್ತೇನೆ. ಅದಕ್ಕಿಂತ ಮುಂಚೆ ಫಸ್ಟು ಪಪ್ಸಾರಿಗೆ ನಾನು ತೊಗರಿಬೇಳೆನ ಸ್ವಲ್ಪ, ಹಾಗೆ ಒಂಚೂರು ಒಂದು ಇಡಿಕಿನ ಕಮ್ಮಿನೇ, ಒಂದು ಚಿಕ್ಕ ನೀವು ನೋಡ್ತಾ ಇರ್ಬೋದು ಅಷ್ಟು ಇಡಿ ತೊಗೊಂಡಿದ್ದೀನಿ. ಹೆಸರು ಬೇಳೆ ತೊಗೊಂಡಿದ್ದೀನಿ. ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡು ನೀರು ಹಾಕಿ ಸ್ವಲ್ಪ ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಬೇಯುತ್ತೆ ಅಂತ ಆಯಿಲ್ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ಆಯಿಲ್ ಹಾಕ್ಕೊಂಡು ಈಗ ಸ್ಟವ್ ಆನ್ ಮಾಡ್ಕೊಂಡು ಕೂಗಿಸ್ಕೋಬೇಕು. ಒಂದು 2ರಿಂದ 3 ವಿಷಲ್ ಬಂದರೆ ಸಾಕಾಗುತ್ತೆ. ಯಾಕಂದರೆ ಎಣ್ಣೆ ಹಾಕಿರೋದ್ರಿಂದ ಬೇಗ ಬೇಯುತ್ತೆ, ಏನೂ ತೊಂದರೆ ಇಲ್ಲ. ತುಂಬ ಜನ ಎಣ್ಣೆ ಹಾಕಲ್ಲ. ಎಣ್ಣೆ ಹಾಕಿದಾಗ ಏನಾಗುತ್ತೆ, ಬೇಳೆ ಥರನೇ ಇರುತ್ತೆ. ಎಣ್ಣೆ ಹಾಕೋದ್ರಿಂದ ಬೇಳೆ ಬೇಗ ಬೇಯುತ್ತೆ ಅಂತ
ಎಣ್ಣೆ ಹಾಕೊಂಡಿದ್ದೀನಿ. ಹಾಗೆ ಈಗ ನಾನು ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಳ್ತೇನೆ. ಟೊಮೆಟೊ ನೋಡ್ಕೊಳ್ತೇನೆ ಹುಳ ಏನಾದ್ರು ಇರುತ್ತಾ ಅಂತ. ಫಸ್ಟ್ ಕಟ್ ಮಾಡೋಕ್ಕೆ ಮುಂಚೆ ಫ್ರೆಂಡ್ಸ್ ನಾವು ಹುಳ ಇದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ನಾನು ಇಲ್ಲಿ ಪಪ್ಪು ಸಾಂಬಾರಿಗೆ ನಾನು ಹಸಿಮೆಣಸಿನಕಾಯಿನ ಹಾಕೊಳ್ತಾ ಇದ್ದೀನಿ. ಯಾವುದೇ ಸಾಂಬಾರ್ ಪೌಡರ್ ಚಿಲ್ಲಿ ಪೌಡರ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ. ಒಂದು 5ರಿಂದ 6 ಖಾರ ಇರೋದ್ರಿಂದ ಒಂದು 5 ಮೆಣಸಿನಕಾಯಿ ತಗೊಂಡಿದ್ದೀನಿ. ಹಾಗೆ ಒಂದು ಗಡ್ಡೆ ಬೆಳ್ಳುಳ್ಳಿ. ಈ ಪಪ್ಪು ಸಾಂಬಾರಿಗೆ ಮೇನ್ ಬಂದು ಬೆಳ್ಳುಳ್ಳಿ ಬೇಕು. ಬೆಳ್ಳುಳ್ಳಿ ಇದ್ರೇನೆ ಪಪ್ಪು ಸಾಂಬಾರ್ ತುಂಬಾ ಚೆನ್ನಾಗಾಗೋದು. ತುಂಬಾನೇ ಟೇಸ್ಟ್ ಅದು ಇರುತ್ತೆ ಪಪ್ಪು ಸಾರು ಬೆಳ್ಳುಳ್ಳಿಗೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡೋದ್ರಿಂದ ಪಪ್ಪು ಸಾರು ಒಳ್ಳೆ ರುಚಿ ಕೊಡುತ್ತೆ. ಅದನ್ನ ಜಜ್ಜಿಟ್ಕೊಳ್ತಾ ಇದ್ದೀನಿ ನಾನು. ಯಾರೆಲ್ಲ ಪಪ್ಪು ಸಾಂಬಾರು ನಾನು ಮಾಡೋ ರೀತಿಯಲ್ಲಿ ಮಾಡ್ತೀರಾ, ಹಾಗೆ ನಿಮ್ ಪಪ್ಪು ಸಾಂಬಾರ್ ಅಂದ್ರೆ ಯಾರಿಗೆ ಇಷ್ಟ ಅನ್ನೋದನ್ನ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಂಗೂ ಗೊತ್ತಾಗುತ್ತೆ. ಹಾಗೆ ಈಗ ನಾನು ಪಪ್ಪು ಸಾಂಬಾರ್ಗೆ ಬೇಳೆ ಕೂಗ್ಸಕ್ಕೆ ಇಟ್ಟಿದ್ದೆ. ಬೇಳೆನೂ ಕೂಗಿತ್ತು. ಹಾಗೆ ಒಂದ್ ಕಡೆ ರೈಸ್ ಕೂಡ ಇಟ್ಕೊಂಡಿದ್ದಾಯ್ತು. ಅದು ಅದ ರೈಸ್ ಆಗೋಷ್ಟೊತ್ತಿಗೆ ನಾನು ಸಾಂಬಾರ್ ರೆಡಿ ಮಾಡ್ಕೊಳ್ತೀನಿ. ಈಗ ಒಂದು ಬಾಂಡಿ ಇಟ್ಕೊಂಡಿದ್ದೀನಿ. ಒಂದು ಬಾಂಡ್ಲಿಗೆ ಒಂದು 2ರಿಂದ 3 ಸ್ಪೂನ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಆದ್ಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೊಂಡಿದ್ದೀನಿ. ಜೀರಿಗೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈರುಳ್ಳಿ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಫ್ರೈ ಆದ್ಮೇಲೆ ನಾನು ಹಸಿಮೆಣಸಿನಕಾಯಿ ಹಾಗೆ ಬೆಳ್ಳುಳ್ಳಿ ಕೂಡ ಹಾಕೊಂಡಿದ್ದೀನಿ. ಚೆನ್ನಾಗಿ ಬೆಳ್ಳುಳ್ಳಿ ಅದನ್ನು ಫ್ಲೇವರ್ ಚೆನ್ನಾಗಿ ಬರೋವರೆಗೂ ಫ್ರೈ ಮಾಡ್ಕೊಂಡಾದ್ಮೇಲೆ ಹೆಚ್ಚಿಟ್ಟಿರೋಂಥ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ. ಟೊಮೆಟೊ ಕೂಡ ಸ್ವಲ್ಪ ಉಪ್ಪು ಹಾಕೊಂಡು ಟೊಮೆಟೊ ಹಾಕಿದ್ಮೇಲೆ ಉಪ್ಪು ಹಾಕೋಬೇಕು. ಆಮೇಲೆ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಅದು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಅದು ಆಗ್ತಾ ಇರುವಾಗ ನಾವು ಏನ್ ಮಾಡ್ಬೇಕು, ಬೇಳೆನ ಕೂಗ್ಸಿಟ್ಟಿರ್ತೀವಲ್ವಾ ಅದು ಆರಿದ್ಮೇಲೆ ನಾವು ಚೆನ್ನಾಗಿ ಸ್ಮ್ಯಾಶ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಫಸ್ಟ್ ಸ್ಮ್ಯಾಶ್ ಮಾಡಿ ಇಟ್ಕೊಬಿಟ್ರೆ ಬೇಗ ಆಗುತ್ತೆ ಅಂತ ಮಾಡ್ಕೊಂಡೆ. ಹಾಗೆ ಈಗ ಮೆಂತ್ಯ ಸೊಪ್ಪು ಪಾಲಕ್ ಸೊಪ್ಪು ಉಪ್ಪು ಹಾಕಿ ಎಲ್ಲ ಹಾಕಿದ್ವಲ್ಲ, ಚೆನ್ನಾಗಿ ಉಪ್ಪೆಲ್ಲ ಮೆಂತ್ಯ ಸೊಪ್ಪಿಗೆ ಹಿಡ್ದಿತ್ತು. ಹಾಗೆ ಈಗ ನಾನು ಅದಾದ್ಮೇಲೆ ಸ್ವಲ್ಪ ಬೇಳೆ ಕೂಗ್ಸಿಟ್ಟಿರೋಂಥದ್ದು ಹಾಕ್ತಾ ಇದ್ದೀನಿ. ಹಾಕಿದ್ಮೇಲೆ ಸ್ವಲ್ಪ ಹುಣಸೆಹಣ್ಣು, ಒಂದು ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು ಹಾಕೋಬೇಕು. ಹಾಕೊಂಡಾದ್ಮೇಲೆ ನಾನು ಇನ್ನೊಂದು ಚಿಕ್ಕದು ಒಗ್ಗರಣೆ ಮಾಡ್ಕೋಬೇಕಲ್ವಾ. ಒಗ್ಗರಣೆಗೆ ಚಿಕ್ಕ ಬಾಂಡ್ಲಿ ಒಗ್ಗರಣೆದು ಪ್ಯಾನ್ ಇಟ್ಕೊಂಡು ಅದಕ್ಕಾದ ನಂತರ ನಾನು ಸ್ವಲ್ಪ ಒಂದು 2ರಿಂದ 3 ಸ್ಪೂನ್ ಅಷ್ಟು ಆಯಿಲ್ ಹಾಕೊಳ್ತಾ ಇದ್ದೀನಿ. ಆಯಿಲ್ ಹಾಕೊಂಡಾದ್ಮೇಲೆ ನಾವು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಹಾಗೆ ಒಣಮೆಣಸಿನಕಾಯಿ ಇವೆರಡೇ ಸಾಕಾಗುತ್ತೆ ಒಗ್ಗರಣೆಗೆ. ಇನ್ನೇನು ಬೇಡ ಹಾಕೊಳ್ಳೋದಕ್ಕೆ. ಬೆಳ್ಳುಳ್ಳಿ ಎಲ್ಲ ನಾವು ಸಾಂಬಾರ್ಗೆ ಮೊದಲೇ ಹಾಕೊಂಡಿರೋದ್ರಿಂದ ಇವಾಗ ಒಗ್ಗರಣೆಗೆ ಏನು ಬೇಡ. ಕರಿಬೇವಿನ ಸೊಪ್ಪು ಒಣಮೆಣಸಿನಕಾಯಿ ಸಾಸಿವೆ ಹಾಕೊಂಡು ಒಗ್ಗರಣೆ ಹಾಕೋಬೇಕು. ಹಾಕೊಂಡಾದ್ಮೇಲೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರ್ ಕೂಡ. ಈಗ ಸ್ವಲ್ಪ ನೀರು ಹಾಕೊಂಡು ಕುದಿಯೋದಕ್ಕೆ ಒಂದ್ 2-3 ಕುದಿಯಕ್ಕೆ ಬಿಡ್ಬೇಕು. ಈಗ ನಾನು ಚಪಾತಿ ಮಾಡೋಣ ಅಂತ ಚಪಾತಿಗೂ ಕೂಡ ಡೋನ ಪ್ರಿಪೇರ್ ಮಾಡಿ ಇಡ್ತಾ ಇದ್ದೀನಿ. ಸಾಕಿ ಡೋನ ರೆಡಿ ಮಾಡಿ ಇಟ್ಟಿದ್ದಾಗಿತ್ತು. ಹಾಗೆ ಪಾಪುಗೂ ಊಟ ಮಾಡಿಸಿ ಚಪಾತಿ ಮಾಡೋಣ ಅಂತ ಈಗ ಚಪಾತಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೈಟ್ ಚಪಾತಿಗೆ ಊಟಕ್ಕೆ ಎಷ್ಟು ಬೇಕೋ ಅಷ್ಟು ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಊಟಕ್ಕೆ ರೆಡಿ ಮಾಡಿದಾಯ್ತು. ನಾನು 2 ಚಪಾತಿ ಹಾಗೆ ಪಪ್ಪು ಸಾರು ತಗೊಂಡಿದ್ದೀನಿ. ನೀವು ಒಂದ್ಸಲ ಪಪ್ಪು ಸಾರನ್ನ ಟ್ರೈ ಮಾಡಿ. ಅದ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಹಾಗೆ ಊಟ ಎಲ್ಲ ಮುಗಿದ ಮೇಲೆ ಕಿಚನ್ ಕ್ಲೀನಿಂಗ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಏನಪ್ಪಾ ಅಂದ್ರೆ ನೈಟ್ ಈ ರೀತಿ ಕಿಚನ್ ಕ್ಲೀನ್ ಮಾಡಿ ಮಲಗೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಟಿಫನ್ ಮಾಡೋಕೆ ಆಗ್ಲಿ ಬೇರೆ ಏನೇ ಕೆಲಸ ಮಾಡೋಕ್ಕೂ ಮೂಡ್ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋಕೆ ಸರಿ ಹೋಗುತ್ತೆ. ಇಲ್ಲಾಂದ್ರೆ ಏನಾದ್ರು ಕಿಚನ್ ಅಲ್ಲಿ ಪಾತ್ರೆ ಆಗಿರ್ಬೋದು, ಹಾಗೆ ಕೌಂಟರ್ ಟಾಪ್ ಅಲ್ಲಿ ಗಲೀಜ್ ಆಗಿರ್ಬೋದು. ಕಿಚನ್ ಗೆ ಬಂದ ತಕ್ಷಣ ನಮ್ಗೆ ಯಾವ್ದ್ ಮಾಡ್ಬೇಕು ಯಾವ್ದ್ ಮಾಡ್ಬಾರ್ದು ಅಂತಾನೆ ಗೊತ್ತಾಗಲ್ಲ. ಒಂಥರ ಮೂಡ್ ಎಲ್ಲ ಫುಲ್ ಮೂಡೇ ಇರೋಲ್ಲ ಯಾವ್ದಕ್ಕೂನು. ಸೊ ನಾನ್ ಡೈಲಿ ಮಲಗೋಕ್ಕಿಂತ ಮುಂಚೆ ಈ ರೀತಿ ನಾನು ಕಿಚನ್ ನ ಕ್ಲೀನ್ ಮಾಡ್ಕೊಳ್ತೀನಿ. ಹಾಗೆ ನಾನು ಕಿಚನ್ ಸ್ಟವ್ ಆಗಿರ್ಬೋದು, ಕೌಂಟರ್ ಟಾಪ್ ಆಗಿರ್ಬೋದು, ನಾನು ಸ್ಕ್ರಬ್ ಇಂದ ವಿಮ್ ಲಿಕ್ವಿಡ್ ತಗೊಂಡು ಸ್ಕ್ರಬ್ ಅಲ್ಲಿ ನಾನು ಸ್ಕ್ರಬ್ ಮಾಡ್ಕೊಂಡು ಆಮೇಲೆ ಒಂದು ವೈಪ್ ಮಾಡಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ನಾನು ಡೈಲಿ ಟೂ ಟೈಮ್ಸ್ ಮಾಡ್ತೀನಿ. ನಾನು ಮಧ್ಯಾಹ್ನ ಅಡಿಗೆ ಆದ್ಮೇಲೆ ಹಾಗೆ ನೈಟ್ ಮಲಗುವಾಗ್ಲೇ ಅಷ್ಟೇ ಮಾಡ್ಕೊಳ್ಳೋದು. ಏನಾದ್ರು ಎಣ್ಣೆ ಎಲ್ಲ ಏನಾದ್ರು ಸಿಡ್ದಿರುತ್ತಲ್ಲ ಅದನ್ನ ಜಸ್ಟ್ ಆಗಿ ಅದು ವೆಟ್ ಮಾಡ್ಕೊಂಡು ಒರೆಸ್ಕೊಳ್ತಾ ಇರ್ತೀನಿ. ಹಾಗೆ ಅಡಿಗೆ ಮಾಡುವಾಗ ಅಡಿಗೆ ಮನೆ ಅಂದ್ರೆ ಫುಲ್ ಮೆಸ್ಸಪ್ ಆಗಿರುತ್ತೆ. ಅದನ್ನೆಲ್ಲ ನೀಟಾಗಿ ಒಂದ್ ಕಡೆಯಿಂದ ಮತ್ತೆ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಹಾಗೆ ಅಕ್ಕಿ ಡಬ್ಬಿಲಿ ಅಕ್ಕಿ ಖಾಲಿ ಆಗಿತ್ತು ಅಂದ್ಬಿಟ್ಟು ಅದನ್ನು ಫಿಲ್ ಮಾಡ್ಕೊಂಡೆ. ಆಮೇಲೆ ಬೆಳಿಗ್ಗೆ ಎದ್ದ ತಕ್ಷಣ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಈಗಲೇ ಮಾಡ್ಕೊಳ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ಈ ತರ ನೋಡಿದ್ರಲ್ಲ ಕಿಚನ್ ಕೌಂಟರ್ ಟಾಪ್ ಆಗಿರ್ಬೋದು, ಗ್ಯಾಸ್ ಸ್ಟವ್ ಪ್ರತಿಯೊಂದನ್ನು ಕ್ಲೀನ್ ಆಯ್ತು. ಈಗ ನಾನು ಹಾಗೆ ಪ್ರತಿದಿನ ಈ ತರ ಕ್ಲೀನ್ ಮಾಡಿ ಮಲಗೋದ್ರಿಂದ ಒಳ್ಳೇದಂತಾನೆ ಹೇಳ್ಬೋದು. ದೊಡ್ಡವರೆಲ್ಲ ಹೇಳ್ತಾ ಇರ್ತಾರೆ ಕಿಚನ್ ಎಲ್ಲ ಅಲ್ಲಲ್ಲೇ ಬಿಟ್ಟು ಮಲ್ಕೋಬಾರ್ದು ಅಂತ. ಹಾಗೆ ನಾನು ಅದೇ ಫಾಲೋ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಹಾಗೆ ನೋಡಿದ್ರಲ್ಲ ಕಿಚನ್ ಸ್ಲ್ಯಾಬ್ ಆಗಿರ್ಬೋದು, ಹಾಗೆ ಗ್ಯಾಸ್ ಸ್ಟವ್ ಪ್ರತಿಯೊಂದು ಕ್ಲೀನ್ ಆಯ್ತು. ಅದೆಲ್ಲ ಆದ್ಮೇಲೆ ನಾನು ನೆಕ್ಸ್ಟ್ ಬರೋದೇ ಸಿಂಕ್ ಹತ್ರ ಬರ್ತೀನಿ. ಸಿಂಕ್ ಹತ್ರನೂ ಕೂಡ ನಾನು ನೀಟಾಗಿ
ಒಂದು ವಿಮ್ ಲಿಕ್ವಿಡ್ ತಗೊಂಡು ನಾನು ನೀಟಾಗಿ ಸ್ಕ್ರಬ್ಬರಲ್ಲಿ ನಾನು ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ಪ್ರತಿನಿತ್ಯ ಅಲ್ಲೂ ಕೂಡ ನಾನು ದಿನ ಪಾತ್ರೆ ತೊಳೆದ್ಮೇಲೆ ಉಜ್ಕೊಳ್ತಾ ಇರ್ತೀನಿ. ಅಂದ್ರೆ ತೊಳ್ಕೊಳ್ತಾ ಇರ್ತೀನಿ ಪ್ರತಿ ಪಾತ್ರೆ ಎಲ್ಲ ತೊಳೆದಾಗ. ಅದೇ ರಾತ್ರಿ ಹೊತ್ತು ಮಲಗುವಾಗ ಒಂದು ಲಿಕ್ವಿಡ್ ತಗೊಂಡು ಸ್ಕ್ರಬ್ ಮಾಡಿ ಆಮೇಲೆ ವಾಟರ್ ಹಾಕಿ ನೀಟಾಗಿ ತೊಳಿತೀನಿ. ಇದೇ ತರ ನಾನು ಪ್ರತಿನಿತ್ಯ ಕೂಡ ಮಾಡೋದು ನಾನು. ಫ್ರೆಂಡ್ಸ್ ಹಾಗೆ ನೋಡ್ತಾ ಇರ್ಬೋದು ಸಿಂಕ್ ಎಲ್ಲ ತೊಳೆದ್ರೆ ಜಿರಳೆಗಳು ಕೂಡ ಕಮ್ಮಿ ಇರುತ್ತೆ ಮನೆ ಒಳಗೆ. ಜಿರಳೆಗಳು ಕೂಡ ಯಾವುದೇ ಬರಲ್ಲ. ಹಾಗೆ ನೋಡ್ತಾ ಇರ್ಬೋದು ಸಿಂಕ್ ಎಲ್ಲ ಎಷ್ಟು ಹಾಗೆ ನೋಡಿದ್ರಲ್ಲ ನಾನು ಕಿಚನ್ ಕ್ಲೀನಿಂಗ್ ಹೇಗೆ ಮಾಡ್ಕೊಳ್ತೀನಿ ಅಂತ. ಇದೇ ತರ ಸಿಂಪಲ್ ಆಗಿ ನಾನು ಕಿಚನ್ ಕ್ಲೀನಿಂಗ್ ನ ಮುಗಿಸ್ಕೊಳ್ತೀನಿ. ಫ್ರೆಂಡ್ಸ್ ಹಾಗೆ ನೋಡಿದ್ರಲ್ಲ ನಾನು ಈವ್ನಿಂಗ್ ಟು ನೈಟ್ ರೂಟೀನ್ ಹೇಗಿರುತ್ತೆ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.